ಕೈ ಪಾಳ್ಯದಲ್ಲಿ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಜೋರಾಗಿಯೇ ನಡೀತಾ ಇದೆ. ಸಿಎಂ ಬೆನ್ನಿಗೆ ನಿಂತವರು ಯಾರು, ಸುಮ್ಮನಿರೋದ್ಯಾರು? ಅಡಕತ್ತರಿಯಲ್ಲಿ ಸಿಲುಕಿದ ಕೆಲ ಸಚಿವರು ಸಿಎಂ ಬದಲಾವಣೆ ಬಗ್ಗೆ ಮಾತನಾಡದೆ ತಟಸ್ಥ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ. ಕೆಲ ಸಚಿವರಿಂದ ಅಂತರ ಕಾಯ್ದುಕೊಳ್ಳುವಂತಹ ತಂತ್ರಗಳು ಆಗ್ತಾ ಇದೆ. ನಾಯಕತ್ವ ಬದಲಾವಣೆ ವಿಚಾರ ನಮ್ಮ ವ್ಯಾಪ್ತಿಯಲ್ಲಿಲ್ಲ, ಹೀಗಾಗಿ ಅನಾವಶ್ಯಕ ಚರ್ಚೆಯಿಂದ ದೂರ ಉಳಿದುಕೊಳ್ಳೋದೇ ಬೆಟರ್ ಅಂತ ಹೇಳಿ ಕೆಲ ಸಚಿವರು ನಿರ್ಧಾರವನ್ನ ಮಾಡದಂತೆ ಕಾಣಿಸ್ತಾ ಇದೆ. ನಾಯಕತ್ವ ಬದಲಾವಣೆ ವಿಚಾರ ಬದಿಗಿಟ್ಟ ಮಿನಿಸ್ಟರ್ಸ್ ಸಚಿವ ಸ್ಥಾನ ಉಳಿಸ್ಕೊಳ್ಳೋ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಹಲವು ಸಚಿವರು. ಸಿಎಂ ಸಿದ್ದರಾಮಯ್ಯನವರಿಗೆ ಜೈ ಅಂದ್ರೂ ತೊಂದರೆ, ಡಿಕೆ ಶಿವಕುಮಾರ್ ಅವರ ಪರ ನಿಂತರೂ ಕೂಡ ಕಷ್ಟ. ನಾಯಕತ್ವ ಯಾರಿಗಾದ್ರೂ ಸಿಗ್ಲಿ, ನಮ್ಮ ಸ್ಥಾನ ನಾವು ಉಳಿಸ್ಕೊಳ್ಬೇಕಲ್ಲ, ನಮ್ಮ ಸಚಿವ ಸ್ಥಾನ ನಮ್ಗೆ ಉಳಿಲಿ ಅನ್ನುವಂತಹ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಕೆಲ ಸಚಿವರುಗಳು. ನಾಯಕತ್ವ ಬದಲಾವಣೆ ಬಗ್ಗೆ ಯಾರೂ ಕೂಡ ತುಟ್ಟಿ ಬಿಚ್ಚುತ್ತಾ ಇಲ್ಲ ಸಚಿವರುಗಳು. ಲಕ್ಷ್ಮೀ ಹೆಬ್ಬಾಳ್ಕರ್, ರಹೀಂ ಖಾನ್, ಶಿವಾನಂದ ಪಾಟೀಲ್, ಶರಣಬಸಪ್ಪ ದರ್ಶನಾಪುರ, ಮಂಕಾಳು ವೈದ್ಯ ಎಲ್ಲರೂ ಕೂಡ ಚರ್ಚೆಯಿಂದ ದೂರ ಉಳಿತಾ ಇದ್ದಾರೆ. ಡಿ ಸುಧಾಕರ್, ಎಸ್ ಮಲ್ಲಿಕಾರ್ಜುನ್, ಕೆ ವೆಂಕಟೇಶ್, ಕೆ ಪಾಟೀಲ್ ಎಲ್ಲರೂ ಕೂಡ ತಟಸ್ಥವಾಗಿದ್ದಾರೆ. ಯಾರ ಕಡೆ ಮಾತಾಡಿದ್ರು ಕಷ್ಟ, ನಮ್ಮ ಸ್ಥಾನ ನಾವು ಉಳಿಸ್ಕೊಳ್ಳೋದೇ ಇದೀಗ ಕಷ್ಟವಾಗ್ಬಿಟ್ಟಿದೆ. ಸಚಿವ ಸಂಪುಟ ಪುನರ್ರಚನೆ ಆದರೆ ಸಹಜವಾಗಿಯೇ ಬದಲಾವಣೆ ಆಗೇ ಆಗತ್ತೆ. ಸಚಿವ ಸ್ಥಾನವನ್ನು ಕಳೆದುಕೊಳ್ತಾರೆ. ಸಾಕಷ್ಟು ಆಕಾಂಕ್ಷಿಗಳು ಕೂಡ ಇದ್ದಾರೆ. ಈಗಾಗಲೇ ಹೈಕಮಾಂಡ್ ಲೆವೆಲ್ನಲ್ಲಿ ಒಂದಷ್ಟು ಪ್ರೆಷರ್ ಹಾಕುವಂತಹ ಕೆಲಸಗಳು ಆಗ್ತಾ ಇದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದುರ್ಗೇಶ್, ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಒಂದು ಕಡೆ ಹೆಚ್ಚಾಗಿ ಸದ್ದು ಮಾಡ್ತಾ ಇದೆ, ಮತ್ತೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಯಾಗಿಯೇ ಉಳಿದಿದೆ. ಎಲ್ಲವೂ ಕೂಡ ನವೆಂಬರ್ 20ರ ನಂತರ ಬದಲಾವಣೆ ಆಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗಿದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಿಗರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಒಂದ್ ಕಡೆ ಯಕ್ಷ ಪ್ರಶ್ನೆ. ತಮ್ಮ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನಗಳಾಗ್ತಾ ಇದೆಯಾ ಅಂತ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನೋಡಿ, ರಾಜಕೀಯದಲ್ಲಿ ಪವರ್ ಶೇರಿಂಗ್ ಚರ್ಚೆ ಭಾರಿ ಸದ್ದು ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ಕೆಲ ಬೆಂಬಲಿಗರು ನಿಂತ್ಕೊಂಡಿದ್ದಾರೆ. ಈಗ ಪಕ್ಷದ ಹೊರಗೂ ಕೂಡ ಉಳಿದುಕೊಂಡಿದ್ದಾರೆ. ಕೆಲವ್ರಿಗೆ ಯಾಕೆ ಬೇಕು ನಮಗೆ ಅಂತ ಹೇಳಿ ಸದ್ದಿಲ್ಲದೆ ದಾಳವನ್ನ ಉರುಳಿಸ್ತಾ ಇದ್ದಾರೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು, ಮತ್ತೊಂದು ಕಡೆ ಸಚಿವರುಗಳು ಕೂಡ ಯಾರ ಪರವಾಗಿ ನಿಂತ್ಕೋಬೇಕು, ಯಾರ ಪರವಾಗಿ ನಿಂತ್ಕೋಬಾರ್ದು, ಹೈಕಮಾಂಡ್ ಹೇಳಿದನ್ನ ನಾವು ಕೇಳ್ತೀವಿ ಅಂತ ಹೇಳಿ ಸುಮ್ಮನಾಗ್ಬಿಟ್ಟಿದ್ದಾರೆ. ಅಡಕತ್ತರಿಯಲ್ಲಿ ಸಿಲುಕೊಂಡಿದ್ದಾರೆ ಕೆಲ ಸಚಿವರುಗಳು. ನೋಡಿ, ಚರ್ಚೆಯಿಂದ ದೂರ ಉಳಿದಿರುವಂತಹ ಸಚಿವರ ಲಿಸ್ಟ್ಗಳನ್ನ ಗಮನಿಸ್ತಾ ಇದ್ದೀರಿ. ಮಂಕಾಳು ವೈದ್ಯ, ಎಸ್ ಮಲ್ಲಿಕಾರ್ಜುನ್, ಕೆ ವೆಂಕಟೇಶ್, ಕೆ ಪಾಟೀಲ್ ಇವರೆಲ್ಲರೂ ಕೂಡ ದೂರ ಉಳಿದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್, ರಹೀಂ ಖಾನ್ ಎಲ್ಲರೂ ಕೂಡ ತಟಸ್ಥ. ಏನು ಮಾತಾಡಿದ್ರು ಕಷ್ಟ. ಸಿದ್ದರಾಮಯ್ಯನವರ ಪರವಾಗಿ ನಿಂತ್ಕೊಂಡ್ರೂ ಕಷ್ಟ, ಡಿ ಕೆ ಶಿ ಅವರ ಪರವಾಗಿ ನಿಂತ್ಕೊಂಡ್ರೂ ಕಷ್ಟ. ಹಾಗಾಗಿ ಯಾರ ಪರನೂ ಬೇಡ, ನಮ್ಮ ಸ್ಥಾನ ನಾವು ಉಳಿಸ್ಕೊಂಡ್ರೆ ಸಾಕಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಸುಮ್ಮನಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದುರ್ಗೇಶ್, ಒಂದ್ ಕಡೆ ನವೆಂಬರ್ ಕ್ರಾಂತಿ, ಮತ್ತೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ. ಈಗಿರುವಂತಹ ಸಚಿವರುಗಳು ಕೂಡ ಯಾರು ಕೂಡ ಮಾತನಾಡ್ತಾ ಇಲ್ಲ, ಯಾರ ಪರವಾಗೂ ಮಾತನಾಡ್ತಾ ಇಲ್ಲ. ಯಾಕೆ ತಮ್ಮ ಸ್ಥಾನವನ್ನ ಗಟ್ಟಿ ಮಾಡ್ಕೊಳ್ಳುವಂತಹ ನಿರ್ಧಾರಕ್ಕೆ ಬಂದ್ಬಿಟ್ರಾ ಅಂತ? ಖಂಡಿತ ರಮ್ಯಾ, ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಜೋರಾಗಿದೆ. ಈ ಸಂದರ್ಭದಲ್ಲಿ ಯಾವ ರೀತಿ ಹೇಳಿಕೆಗಳನ್ನ ಕೊಡಬೇಕು, ಯಾವ ರೀತಿ ಯಾರ ಪರವಾಗಿ ನಿಲ್ಬೇಕು ಅನ್ನುವಂತ ಗೊಂದಲ ಕೆಲವೊಂದಿಷ್ಟು ಸಚಿವರಿಗೆ ಎದ್ದು ಕಾಣ್ತಿರುವುದು. ಯಾಕಂದ್ರೆ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ನಾಯಕತ್ವದ ವಿಚಾರವಾಗಿ ನಾವು ಮಾತಾಡಿದ್ರೆ ನಮಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಪರ ಬ್ಯಾಟ್ ಬೀಸಿದ್ರು ಕೂಡ ಕಷ್ಟ, ಅಥವಾ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪರ ಬ್ಯಾಟ್ ಬೀಸಿದ್ರು ಕೂಡ ಕಷ್ಟ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ತಟಸ್ಥ ನೀತಿಗೆ ಇದೀಗ ಮುಂದಾಗಿರುವಂತದ್ದು, ಸ್ವಲ್ಪ ಅಂತರವನ್ನ ಕಾಯ್ದುಕೊಳ್ಳುವಂತ ಕೆಲಸಕ್ಕೆ ಇದೀಗ ಏನು ಸಚಿವರು ಮುಂದಾಗಿರುವಂತದ್ದು. ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ರಹೀಂ ಖಾನ್ ಆಗಿರ್ಬೋದು, ಶಿವಾನಂದ ಪಾಟೀಲ್ ಮತ್ತು ಎಸ್ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವಾರು ಸಚಿವರು ಕೂಡ ಏನು ಸಚಿವ ಸಂಪುಟ ಪುನರಚನೆ ಆದ್ರೆ ತಮ್ಮ ಸ್ಥಾನವನ್ನ ಕಳೆದುಕೊಳ್ತೇವೆ ಅನ್ನುವಂತ ಆತಂಕಗಳಿದ್ದಾರೆ. ಜೊತೆಗೆ ಯಾರಿಗೆ ಲಾಬಿಯನ್ನ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಲೆಕ್ಕಾಚಾರದಲ್ಲಿ
ಇರುವಂತದ್ದು. ಹೀಗಾಗಿ ಈ ಒಂದು ರೇಸ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಅಹಿಂದ ನಾಯಕರು ನೇರವಾಗಿ ವಾಗ್ದಾಳಿಗಳನ್ನು ನಡೆಸಿದ್ದಾರೆ. ಜೊತೆಗೆ ತಂತ್ರಗಳ ಮೇಲೆ ತಂತ್ರವನ್ನ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕೆಲವಷ್ಟು ಶಾಸಕರು ಕೂಡ ಮಾತಾಡ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಸಚಿವರು ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ರೆ ತಮಗೆ ಮುಂಬರುವ ದಿನಗಳಲ್ಲಿ ಹಾನಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗ ಎಚ್ಚೆತ್ತುಕೊಂಡು ತಟಸ್ಥ ರೀತಿಗೆ ಒಳಗಾಗಿದ್ದಾರೆ. ಯಾವ ರೀತಿ ಇದು ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ಬದ್ಧರಾಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಓಕೆ, ಅಂತರವನ್ನು ದುರ್ಗೇಶ್ ಮುಂದೆ ಕಾಯ್ದುಕೊಳ್ಳುವ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.